ಮತ್ತೆ ಮಹಿಳೆಯರ ವಿರುದ್ಧ ನಾಲಿಗೆ ಹರಿಬಿಟ್ರ ಬಿಜೆಪಿಯ ರವಿಕುಮಾರ್. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಅಸಂಸದೀಯ ಪದ ಬಳಕೆ ಆರೋಪ. ಎನ್ ರವಿಕುಮಾರ್ ವಿರುದ್ಧ ಬಿಜೆಪಿಗರಿಂದಲೂ ಅಸಮಾಧಾನ. ಗಣತಿ ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ. ಬಿಬಿಎಂಪಿ ಸೂಪರ್ವೈಸರ್ನಿಂದ ಗೂಂಡಾವರ್ತನೆ. ಕಾಟಾಚಾರಕ್ಕೆ ಜಾತಿ ಗಣತಿ ಸರ್ವೆ ಆರೋಪ. ಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್. 3 ಅಧಿಕಾರಿಗಳು ಅಮಾನತು. ಸ್ವಯಂ ನಿವೃತ್ತಿಗೆ ಎಎಸ್ಪಿ ಅರ್ಜಿ. ನಾರಾಯಣ ಭರಮನಿ ಮುಂದಿನ ನಡೆ ಏನು? ಈ ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಿಳೆಯರ ಬಗ್ಗೆ ಬಿಜೆಪಿಯ ರವಿಕುಮಾರ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ಅಸಂಸದೀಯ ಪದ ಬಳಕೆ ಆರೋಪದಡಿ ಮೇಲ್ಮನೆ ಸದಸ್ಯ ರವಿಕುಮಾರ್ ವಿರುದ್ಧ ಮತ್ತೆ ದೂರು ದಾಖಲಾಗಿದೆ. ಸಭಾಪತಿ ಬಸವರಾಜ ಹೊರಟ್ಟಿಗೆ ಕಾಂಗ್ರೆಸ್ ನಿಯೋಗ ದೂರು ಕೊಟ್ಟಿದೆ. ಮೇಲ್ಮನೆ ಸದಸ್ಯತ್ವದಿಂದ ಅಮಾನತಿಗೆ ದೂರಿನಲ್ಲಿ ಮನವಿ ಮಾಡಲಾಗಿದೆ. ಮೊನ್ನೆ ನಡೆದ ಬಿಜೆಪಿ ಪ್ರತಿಭಟನೆ ವೇಳೆ ಸಿಎಸ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಆರೋಪ ಕೇಳಿ ಬಂದಿದೆ. ಈ ಹಿಂದೆಯೂ ಬಿಜೆಪಿಯ ರವಿಕುಮಾರ್ ಕಲಬುರಗಿ ಡಿಸಿ ಬಗ್ಗೆಯೂ ಲಘುವಾಗಿ ಮಾತನಾಡಿದ್ರು. ರವಿಕುಮಾರ್ ವಿರುದ್ಧ ಕ್ರಮಕ್ಕೆ ಮಹಿಳಾ ಆಯೋಗಕ್ಕೂ ಕಾಂಗ್ರೆಸ್ ಮುಖಂಡ ಮನೋಹರ್ ದೂರು ನೀಡಿದ್ದಾರೆ. ಇನ್ನು ರವಿಕುಮಾರ್ ವಿರುದ್ಧ ಬಿಜೆಪಿ ಹಿರಿಯರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಸಂಬಂಧ ಮಾಹಿತಿ ಕೇಳಿದ್ದಾರೆ. ಸದ್ಯ ಹೈದರಾಬಾದ್ನಲ್ಲಿರುವ ರವಿಕುಮಾರ್ ನಾಳೆ ವಾಪಸ್ಸಾಗಲಿದ್ದು ಪ್ರಹ್ಲಾದ್ ಜೋಶಿಯನ್ನ ಭೇಟಿಯಾಗಲಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇದು ಬಿಜೆಪಿಯವರ ಮನಸ್ಥಿತಿ. ಇಡೀ ಬಿಜೆಪಿಗೆ ಇದು ಕಳಂಕ. ಬಿಜೆಪಿಗರು ಮಹಿಳೆಯರ ಬಗ್ಗೆ ಮಾತನಾಡುವುದು ಹೊಸತೇನಲ್ಲ ಎಂದಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿ, ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡೋರಿಗೆ ಬುದ್ಧಿ ಕಲಿಸಬೇಕು ಅಂತ ರವಿಕುಮಾರ್ ಮೇಲೆ ಕೇಸ್ ದಾಖಲಿಗೆ ಒತ್ತಾಯಿಸಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಹೀಗೆ ಮಾತನಾಡಬಾರದು ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಯತ್ನಾಳ್ ಕೂಡ ಕಿಡಿಕಾರಿದ್ದಾರೆ. ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ 1000 ಸತಿ ವಿಚಾರ ಮಾಡಬೇಕು. ಇದನ್ನ ಹಕ್ಕನ್ನ ಕೊಟ್ಟವ್ರು ಯಾರು? ರವಿಕುಮಾರ್ ಅವ್ರಿಗೆ. ಬಿಜೆಪಿಯ ಚೀಫ್ ವಿಪ್ ಆಗಿ ಇಂತ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ. ಅದು ಬಹಳ ದೊಡ್ಡ ವಿಷಯ ಆಗಿದೆ. ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವ್ರ ಹತ್ರ ಮಾತಾಡೋದು ಬಹಳ ಖಂಡನೀಯ. ಬಹಳ ಸೀರಿಯಸ್ ಆಕ್ಷನ್ ತಗೋಬೇಕಂತ ನಾನು ಇದು ಮಾಡ್ತೀನಿ. ರವಿಕುಮಾರ್ ಒಬ್ಬ ಸಂಘಟನೆಯಿಂದ ಬಂದವರು. ಚೀಫ್ ಸೆಕ್ರೆಟರಿ ಬಗ್ಗೆ ಹೆಂಗ್ ಮಾತಾಡಬಾರ್ದು. ಅವ್ರಿಗೆ ಯಾಕೆ ಸಲಹೆ ಯಾರು ಕೊಡ್ಲಾಕ, ವಿಜೇಂದ್ರ ಕೊಡ್ಲಾಕತ್ತಾನೋ ಗೊತ್ತಿಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಸರಿಯಾಗಿ ನಡೀತಿಲ್ಲ ಎಂಬ ಅಪಸ್ವರ ಜನರಿಂದ ಕೇಳಿ ಬರ್ತಿದೆ. ನಗರದ ಹಲವೆಡೆ ಮನೆಯವರಿಂದ ಮಾಹಿತಿ ಪಡೆಯದೆ ಮನೆ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಿದ್ದಾರೆ. ಇದನ್ನ ಕಂಡ ಜನ ಬಿಬಿಎಂಪಿ ಸಿಬ್ಬಂದಿಗಳನ್ನ ಪ್ರಶ್ನಿಸುತ್ತಿದ್ದಾರೆ. ಅದರಂತೆ ನಗರದ ಚಿಕ್ಕಲಸಂದ್ರದ ಸಾರ್ವಭೌಮ ನಗರದ 7ನೇ ಕ್ರಾಸ್ನ ನಂದೀಶ್ ಎಂಬುವರ ಮನೆಯೊಂದಕ್ಕೆ ಪೌರ ಕಾರ್ಮಿಕನೊಬ್ಬ ಮನೆಯವರನ್ನ ಸಂಪರ್ಕಿಸದೆ ಸ್ಟಿಕ್ಕರ್ ಅಂಟಿಸಿದ್ದಾನೆ. ಇದನ್ನ ಕಂಡ ಮನೆ ಮಾಲೀಕ, ಸಮೀಕ್ಷೆ ಹೇಗೆ ಮಾಡ್ತಿದ್ದೀರಾ, ಎಲ್ಲಿ ಬರೆದುಕೊಳ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಇದಾದ ಬಳಿಕ ವಸಂತಪುರ ಬಿಬಿಎಂಪಿಯ ಆರೋಗ್ಯ ಹಾಗೂ ನೈರ್ಮಲ್ಯ ಮೇಲ್ವಿಚಾರಕ ಸುರೇಶ್ ಸ್ಥಳಕ್ಕೆ ಬಂದಿದ್ದಾನೆ. ಈ ವೇಳೆ ಸುರೇಶ್ ಹಾಗೂ ಮನೆ ಮಾಲೀಕ ನಂದೀಶ್ ನಡುವೆ ವಾಗ್ವಾದ ನಡೆದು ಕೈ ಮಿಲಾಯಿಸಿದ್ದಾರೆ. ಸುರೇಶ್ ಮನೆ ಮಾಲೀಕನಿಗೆ ಕಾಲಿನಿಂದ ಒದ್ದು ಕೆನ್ನೆಗೆ ಹೊಡೆದಿದ್ದಾರೆ ಅಂತ ಮನೆ ಮಾಲೀಕನ ಮಗ ಶಶಾಂಕ್ ಆರೋಪಿಸಿದ್ದಾರೆ. ಸೂಪರ್ವೈಸರ್ ಜೊತೆ ವಾಪಸ್ ಬಂದರು. ತಂದೆ ತಿರ್ಗಾ ಸೂಪರ್ವೈಸರ್ಗೂ ಅದನ್ನೇ ಪ್ರಶ್ನೆ ಮಾಡಿದ್ರು. ಸೀದಾ ಬಂದರು. ಸ್ಟಾರ್ಟೆಡ್ ಅಸಾಲ್ಟಿಂಗ್ ಮೈ ಫಾದರ್. ಕೆಟ್ಟದಾಗ ಬೈದರು. ಆಮೇಲೆ ಫಸ್ಟ್ ತಳ್ಳಿದ್ರು ಮ್ಯಾಮ್. ಜಸ್ಟ್ ರೇಗಿದ್ರು. ಕೋಪ ಮಾಡಿಕೊಂಡು ಬೈದಾಗ ಏನು ಮಾಡಿದ್ರು ಅಂದರೆ ಅವರು ಕಾಲಿಂದ ಒದ್ದು ಕಾಲರ್ ಇಟ್ಕೊಂಡು ಕಪಾಲಕ್ಕೆ ಹೊಡೆದ್ರು ಮ್ಯಾಮ್. ಸುಮ್ಮನೆ ಬಂದ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ಬಿಟ್ರೆ, ಸೊ ಅದೆಲ್ಲ ಮಾಹಿತಿ ತೊಗೊಂಡು ನೀವು ತಾನೇ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ಟು ಸರ್ವೆ ಮಾಡಿಕೊಂಡು ನೀವು ಆಮೇಲೆ ಹೋಗಿ ಇದನ್ನ ಮಾಡಬೇಕು. ದಾಖಲೆಗಳನ್ನೆಲ್ಲ ನೀವು ಕೊಡಬೇಕು ಗೌರ್ಮೆಂಟ್ಗೆ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಈ ಥರ ಅಂಟಿಸ್ಬಿಟ್ಟು ಹೋದರೆ ತಪ್ಪಲ್ವಾ ಅಂತ ಕೇಳಿರೋದಕ್ಕೆ ಬಂದು ಕಾಲಲ್ಲಿ ಜಾಡಿಸಿ ಒದ್ದಿದ್ದಾನೆ ಕೇಳೋ ಟೈಮಲ್ಲಿ. ಮತ್ತು ಕಪಾಳು ಕೂಡ ಹೊಡೆದ್ಬಿಟ್ಟು ಹಲ್ಲೆ ಮಾಡಿಬಿಟ್ಟು ಹೋಗಿದ್ದಾರೆ. ಸಮೀಕ್ಷೆಯನ್ನೇ ಮಾಡದೆ ಬಿಬಿಎಂಪಿ ಸಿಬ್ಬಂದಿ ಜಾತಿ ಗಣತಿ ಸಮೀಕ್ಷೆ ಪೂರ್ಣ ಎಂಬ ಸ್ಟಿಕ್ಕರ್ ಅನ್ನ ಮನೆಗೆ ಅಂಟಿಸುತ್ತಿದ್ದಾರೆ. ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಮನೆ ಮಾಲೀಕರೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಹೊತ್ತ ಬಿಬಿಎಂಪಿ ಸೂಪರ್ವೈಸರ್ ಸುರೇಶ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಮೀಕ್ಷೆಗೆ ಮಾಹಿತಿ ಪಡಿತಾ ಇದ್ದೆ. ಪಕ್ಕದ ಮನೆಯ ಮಾಹಿತಿ ಅಪ್ಲೋಡ್ ಮಾಡ್ತಿದ್ದೆ. ಅವಾಚ್ಯ ಶಬ್ದಗಳಿಂದ ನನ್ನ ತಾಯಿಗೆ ನಿಂದಿಸಿದ್ರು. ತಾಯಿನ ಬೈದ್ರೆ ಸುಮ್ಮನಿರ್ತೀರಾ ಅಂದಿದ್ದಾರೆ. ಇನ್ನು ಜಾತಿ ಸರ್ವೆ ಉಸ್ತುವಾರಿ ವಿಶೇಷ ಆಯುಕ್ತ ವಿಕಾಸ್ ಸುರಳ್ಕರ್ ಮಾತನಾಡಿ, ಬಿಬಿಎಂಪಿ ಜಾತಿ ಸರ್ವೆ ವೇಳೆ ಗುಂಡಾಗಿರಿ ವಿವಾದ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಕೂಡಲೇ ತನಿಖೆ ಮಾಡ್ತೀವಿ. ತಪ್ಪಿತಸ್ಥರು ಯಾರಿದ್ದಾರೋ ಅವರ ವಿರುದ್ಧ ಕ್ರಮ ಆಗುತ್ತೆ. ಸುಮ್ಮನೆ ಹಾಗೆ ಸರ್ವೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಶಿಸ್ತು ಕ್ರಮ ಆಗತ್ತೆ ಅಂದಿದ್ದಾರೆ. ನಾನು ಕೆಲಸ ಮಾಡಿ ಸಂಬಳ ತಗೊಳಕ್ ಬರ್ತೀನಿ. ನಮ್ಮಮ್ಮನ ರೋಡ್ಗೆ ತರಕ್ಕೆ ಬರಲ್ಲ ಸರ್. ನಿಮಗೆ ಅಂದರೆ ಎಷ್ಟು ಕೋಪ ಬರುತ್ತೆ, ಬೇರೆಯವ್ರಿಗೆ ಅಂದರೆ ಎಷ್ಟು ಕೋಪ ಬರುತ್ತೆ ಅಂತ ನನಗೂ ಅಷ್ಟು ಬೇಜಾರಾಗಿದೆ. ನಾನು ಮೊದಲನೇದಾಗ ಅವ್ರಿಗೆ ಹೇಳಿ, ಸರ್ ನಿಮ್ಮ ಕೋಪ ಇದ್ರೆ ಒಂದು ಏಟು ಹೊಡೀರಿ, ಕೆಟ್ಟ ಮಾತು ಆಡಬೇಡಿ ಅಂತ. ಅಕ್ಕಪಕ್ಕ ಮನೆಯವ್ರನ್ನ ಬಂದು ಕೇಳಿ, ಕೆಟ್ಟ ಮಾತು ಯಾರು ಆಡಿದ್ರು, ತಳ್ಳಿದ್ದು ಯಾರು ಫಸ್ಟು ಅಂತ. ಅವ್ರು ಆ ಕೆಟ್ಟ ಮಾತು ಅಂತ ಆಡಿದ ಮೇಲೆಂಗೆ ಅವ್ರು ಕೈ ಮಾಡೋಕ್ಕೆ ಬಂದ ಮೇಲೆಂಗೆ ನಾನು ಗಾಬ್ರಿಲ್ ಫಸ್ಟ್ ತಳ್ಳಿದ್ದು. ಅವರು ಮುಂದೆ ಕೈ ಮಾಡೋಕ್ಕಂತ ಬಂದರು, ನಾನು ಗಾಬ್ರಿಲ್ ಮಾಡಿದೆ. ಈ ಥರದ ಘಟನೆ ನಡೆದಿರೋದ್ರ ಬಗ್ಗೆ ನೀವು ನನಗೆ ಫೋನ್ ಮೇಲೆ ತಿಳಿಸಿದಿರಿ. ಮತ್ತು ವಿಡಿಯೋ ಕೂಡ ತಮ್ಮ ಯಾರೊಬ್ಬರು ಕಳಿಸಿದ್ದಾರೆ. ಈಗಾಗಲೇ ಲೋಕಲ್ ಝೋನಲ್ ಕಮಿಷನರ್ಗೆ ಅದನ್ನು ಕಳಿಸಲಾಗಿದೆ. ಅದರದ್ದು ಅವರು ತನಿಖೆ ಮಾಡ್ತಾ ಇದ್ದಾರೆ. ಏನು ನಮ್ಮ ಸಿಬ್ಬಂದಿ ಮನೆಗೆ ತೆರಳಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಇದೆ. ಮನೆಯಲ್ಲಿ ಯಾರಿರ್ತಾರೆ ಅವ್ರ ಜೊತೆಗೆ ಸಮಾಲೋಚಿಸದೆ ಸ್ಟಿಕ್ಕರ್ ಅಂಟಿಸಬೇಡಿ ಅಂತ. ಬಟ್ ಕೆಲವೊಂದು ಕಡೆ ಆಗ್ತಿರುವಂಥದ್ದು ಗಮನಕ್ಕೆ ಬಂದಿದೆ. ಬೈ ಟುಡೇ ಈವ್ನಿಂಗ್ ನಮಗೆ ರಿಪೋರ್ಟ್ ಬರುತ್ತದೆ. ಆ್ಯಂಡ್ ಇವತ್ತು ಈವ್ನಿಂಗ್ ಯಾರು ತಪ್ಪಿದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ.
ಬೆಂಗಳೂರಿನಲ್ಲಿ ಎಸ್ಸಿ ಒಳ ಮೀಸಲಾತಿ ಸರ್ವೆಯಲ್ಲಿ ಬೇಕಾಬಿಟ್ಟಿ ಸಮೀಕ್ಷೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಬ್ಲಿಕ್ ಟಿವಿ ಬಿಗ್ ಕ್ಯಾಂಪೇನ್ಗೆ ವಿಪಕ್ಷ ನಾಯಕ ಅಶೋಕ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೋಗಸ್ ಗಣತಿಯನ್ನ ಪಬ್ಲಿಕ್ ಟಿವಿ ಬಯಲು ಮಾಡಿದೆ, ನಿಮ್ಮ ಗಣತಿಯನ್ನ ಕಸದ ಬುಟ್ಟಿಗೆ ಬಿಸಾಡಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸಮೀಕ್ಷೆ ವೇಳೆ ಸ್ಟಿಕ್ಕರ್ ಅಂಟಿಸಿದ್ದನ್ನ ಪ್ರಶ್ನೆ ಮಾಡಿದ ಮನೆ ಮಾಲೀಕರಿಗೆ ಬಿಬಿಎಂಪಿ ಸೂಪರ್ವೈಸರ್ ಹಲ್ಲೆ ಮಾಡಿದ ಘಟನೆಯನ್ನ ಖಂಡಿಸಿದ್ದಾರೆ. ಗೂಂಡಾಗಿರಿ ಮೂಲಕ ಜಾತಿ ಸಮೀಕ್ಷೆ ಮಾಡ್ತಿದ್ದೀರಾ, ಇದು ಸಿದ್ದರಾಮಯ್ಯ ದೌರ್ಜನ್ಯ ಮಾಡ್ತಿದ್ದಾರೆ, ಈ ತರ ಸಮೀಕ್ಷೆ ಬೇಡ, ನ್ಯಾಯವಾಗಿ ಮಾಡೋದಾದ್ರೆ ಸಮೀಕ್ಷೆ ಮಾಡಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜನರನ್ನ ಮೋಸ ಮಾಡ್ತಾ ಇರುವಂತ ಈ ಒಂದು ಸಮೀಕ್ಷೆ, ಜನರ ಮೇಲೆ ಹಲ್ಲೆ ಮಾಡ್ತಾ ಇರುವಂತ ಈ ಸಮೀಕ್ಷೆಯನ್ನ ಬಟಾಲು ಬಯಲು ಮಾಡಿರೋದಕ್ಕೆ ನಾನು ಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬೆಂಗಳೂರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ, ಇಡೀ ಕರ್ನಾಟಕದಲ್ಲೂ ಕೂಡ ಇದೆ. ಅವರು ಸ್ಟಿಕ್ಕರ್ ಅಂಟಿಸ್ತಾರೆ. ಹೋಗಿ ನನ್ನ ಹತ್ರನೂ ಬಹಳ ಜನ ಬಂದು ಹೇಳಿದ್ದಾರೆ, ನೀವು ಯಾವ ಜಾತಿ ಅಂತ ಅವ್ರನ್ನ ಕೇಳೋದು ಇಲ್ಲ. ಇದಾ ಸಿದ್ದರಾಮಯ್ಯನವರ ದೌರ್ಜನ್ಯ? ಒಂಥರ ಗೂಂಡಾಗಿರಿ ನಡೀತಾ ಇದೆ. ಗೂಂಡಾಗಿರಿ ಮಾಡಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತಂದ್ರೆ ಇದನ್ನ ಕಸದ ಬುಟ್ಟಿಗೆ ಎಸೆರಿ. ಇದನ್ನ ರಾಜ್ಯದಲ್ಲಿ ಎಸ್ಸಿ ಒಳ ಮೀಸಲಾತಿ ಸರ್ವೆಯಲ್ಲಿ ಬೇಕಾಬಿಟ್ಟಿ ಸಮೀಕ್ಷೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪೌರ ಕಾರ್ಮಿಕರು ಜಲಮಂಡಳಿ ಸಿಬ್ಬಂದಿಯಿಂದ ಸರ್ವೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ಇದು ಫೇಕ್ ಸರ್ವೆ ಅಂತ ಬೆಂಗಳೂರಿಗರು ರೊಚ್ಚಿಗೆದ್ದಿದ್ದಾರೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಪ್ರತಿಕ್ರಿಯೆ ಕೊಟ್ಟು, ಸೀನಿಯರ್ ಅಧಿಕಾರಿಗಳಿಗೆ ತನಿಖೆ ಮಾಡೋಕೆ ಸೂಚಿಸ್ತೀನಿ. ಮನೆಯವರನ್ನ ಮಾತಾಡಿಸೋಕೆ ಮೊದಲೇ ಮನೆ ಮೇಲೆ ಸ್ಟಿಕ್ಕರ್ ಅಂಟಿಸೋ ಹಾಗಿಲ್ಲ. ಮನೆ ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿದ್ರೆ ಶಿಸ್ತು ಕ್ರಮ ಆಗುತ್ತೆ. ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಫೇಕ್ ಸಮೀಕ್ಷೆ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಿರಂತರ ವರದಿ ಘಟನೆಯ ಬಗ್ಗೆ ಮಾಹಿತಿ ಪಡಿತೀನಿ ಎಂದ ಝೋನಲ್ ಕಮಿಷನರ್ ಹೇಳಿದ್ದಾರೆ. ಇನ್ನು ಪಬ್ಲಿಕ್ ವರದಿ ಬಳಿಕ ಎಚ್ಚೆತ್ತುಕೊಂಡ ಬಿಬಿಎಂಪಿ ಕರ್ತವ್ಯ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿ ಉಪ ಕಚೇರಿ ಅಧಿಕಾರಿ ಸೆಂದಿಲ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅವರದ್ದು ಏನು, ಫಸ್ಟ್ ಮನೆಗೆ ಹೋಗಬೇಕು, ಸರಿಯಾಗಿ ಮಾತು ಕೇಳಬೇಕು, ಮತ್ತೆ ಸಮೀಕ್ಷೆ ಮಾಡಬೇಕು. ಯಾರಾದರೂ ಸಮೀಕ್ಷೆ ಮಾಡಿದರೆ ಇಮಿಡಿಯೇಟ್ಲಿ ಅವರು ಬೇರೆ ಕಡೆ ಹೋಗಬೇಕು. ಇಲ್ಲಿ ಸಮೀಕ್ಷೆ ಆಗೋದಿಲ್ಲ, ಅವರು ಸಮೀಕ್ಷೆ ಮಾಡಬೇಕು. ಏನಾದರೂ ಮನೆ ಬಂದಿದ್ಬಿಟ್ರೆ ಅವರು ಸ್ಟಿಕ್ಕರ್ ಹಾಕಬೇಕು. ಇದೇ ನಮ್ಮ ಪ್ರೋಟೋಕಾಲ್. ಇದರ ಬಗ್ಗೆ ಪೂರ್ತಿಯಾಗಿ ಸಮೀಕ್ಷೆ ಮಾಡ್ತೇವೆ. ನಮ್ಮ ಸೀನಿಯರ್ ಅಧಿಕಾರಿಗಳು ಈಗಾಗಲೇ ಹೇಳಿದ್ದೇವೆ, ಅವರು ಹೋಗಿ ಡೀಟೇಲ್ಸ್ ತಗೊಂಡ್ಬಿಡ್ತೇವೆ, ಶಿಸ್ತಿನ ಕ್ರಮ ತಗೊಳ್ತೀವಿ. ಸಿಎಂ ಕಾರ್ಯಕ್ರಮದಲ್ಲಿ ಅಪಮಾನಕ್ಕೆ ಒಳಗಾಗಿದ್ದ ಧಾರವಾಡದ ಎಎಸ್ಪಿ ನಾರಾಯಣ ಬರಮಣ್ಣಿ ಅವರ ಸ್ವಯಂ ನಿವೃತ್ತಿ ವಿಚಾರದಲ್ಲಿ ಸರ್ಕಾರ ಮತ್ತೊಂದು ಎಡವಟ್ಟು ನಡೆ ಪ್ರದರ್ಶಿಸಿದೆ. ಗೃಹ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಅಂಗೀಕಾರಕ್ಕೆ ಸೂಚನೆ ಕೊಡಲಾಗಿದೆ. ಜುಲೈ 6ಕ್ಕೆ ಡೆಡ್ಲೈನ್ ಫಿಕ್ಸ್ ಮಾಡಿದ್ದು, ಅಷ್ಟರೊಳಗೆ ವಿಆರ್ಎಸ್ ಪತ್ರ ವಾಪಸ್ ಪಡೆಯದೇ ಇದ್ರೆ ಸ್ವಯಂ ನಿವೃತ್ತಿ ಅಂಗೀಕರಿಸುವಂತೆ ಸೂಚನೆ ಕೊಡಲಾಗಿದೆ. ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆಯೇ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಧಿಕಾರಿ ಅಪಮಾನಕ್ಕೆ ಒಳಗಾಗಿದ್ರು. ಬೆಳಗಾವಿ ಸಮಾರಂಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏಕಾಏಕಿ ಪ್ರತಿಭಟನೆಗೆ ಮುಂದಾಗಿದ್ದರಿಂದ ಆಕ್ರೋಶಗೊಂಡ ಸಿಎಂ ಅಧಿಕಾರಿ ಮೇಲೆ ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ರು. ತಮಗಾದ ಅವಮಾನಕ್ಕೆ ಬರಮಣ್ಣಿ ಅವರು ನೊಂದ್ಕೊಂಡಿದ್ರು. ಹೀಗಾಗಿ ಕೆಲಸದಿಂದಲೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ರು. ಸಿಎಂ ಕಾರ್ಯಕ್ರಮದಲ್ಲಿ ಅಪಮಾನಕ್ಕೊಳಗಾಗಿದ್ದ ಧಾರವಾಡದ ಎಎಸ್ಪಿ ನಾರಾಯಣ ಬರಮಣ್ಣಿಯನ್ನ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಮನವೊಲಿಸಿದ್ದಾರೆ. ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ಧಾರವಾಡದ ಎಎಸ್ಪಿ ಬರಮಣ್ಣಿ, ರಾಜೀನಾಮೆ ಅಂಗೀಕಾರ ವಿಚಾರವನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ನಾನೀಗ ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ನಾನು ಶಿಸ್ತಿನ ಇಲಾಖೆಯಲ್ಲಿದ್ದೀನಿ. ನನ್ನ ಭಾವನೆಗಳನ್ನು ಮೇಲಧಿಕಾರಿಗಳು ತಿಳಿಸಿದ್ದೀನಿ. ಈ ಕುರಿತು ಮೇಲಧಿಕಾರಿಗಳು, ಸಿಎಂ, ಗೃಹ ಸಚಿವರು ಮಾತನಾಡಿದ್ದಾರೆ. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ಅಂತ ಧಾರವಾಡದ ಎಎಸ್ಪಿ ನಾರಾಯಣ ಬರಮಣ್ಣಿ ತಿಳಿಸಿದ್ದಾರೆ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ದಿನೇ ದಿನೇ ಸಾವು ಹೆಚ್ಚಾಗುತ್ತಿದೆ. ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ 31ಕ್ಕೆ ಏರಿದೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಚಿಕ್ಕನಾಯಕನಹಳ್ಳಿಯ 70 ವರ್ಷದ ಸಿಬಿ ವಿರೂಪಾಕ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಳೆದ ರಾತ್ರಿ 11:30ರ ಸುಮಾರಿಗೆ ಹೃದಯಾಘಾತ ಸಂಭವಿಸಿದೆ. ಕೂಡಲೇ ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಗೆ ಕುಟುಂಬಸ್ಥರು ಕರೆದೊಯ್ದು ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಹಾಸನದ ಕರಿಗೌಡ ಕಾಲೋನಿಯ 53 ವರ್ಷದ ಸಂಪತ್ ಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಂಪತ್ ಕುಮಾರ್ಗೆ ದಿಢೀರ್ ಎದೆನೋವು ಕಾಣಿಸಿಕೊಂಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಂಪತ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಇನ್ನು ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ಪಂಚಾಯಿತಿ ಸದಸ್ಯ 41 ವರ್ಷದ ಸಂತೋಷ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಾತ್ರಿ ಮಲಗಿದ್ದಲ್ಲಿಯೇ ಸಂತೋಷ್ಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಸಕಲೇಶಪುರ ತಾಲೂಕಿನ ಅರೆಕೆರೆ ಗ್ರಾಮದ 72 ವರ್ಷದ ದೇವಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಎದೆನೋವು ಹೆಚ್ಚಾಗುತ್ತಲೇ ಬೆಂಗಳೂರು ಜಯದೇವ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದು ಗ್ರಾಮಕ್ಕೆ ವಾಪಸ್ ಆಗುತ್ತಿದ್ದ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಹಾಸನ ಜಿಲ್ಲಾ ಆರೋಗ್ಯ ಅಧಿಕಾರಿ ಸಾವಿನ ತನಿಖೆಯನ್ನ ಆರಂಭಿಸಿದ್ದಾರೆ. ಮೃತರ ಮನೆಗಳಿಗೆ ಭೇಟಿ ನೀಡುತ್ತಿರುವ ಡಿಎಚ್ಒ ಡಾಕ್ಟರ್ ಅನಿಲ್ ನೇತೃತ್ವದಲ್ಲಿ ಆರ್ಸಿಎಚ್ ಡಾಕ್ಟರ್ ಚೇತನ್, ಮೆಡಿಸಿನ್ ವಿಭಾಗದ ಡಾಕ್ಟರ್ ಬಿಂದು ಟೀಮ್ ಸಾವಿನ ನಿಖರ ಕಾರಣ ಪತ್ತೆ ಹಚ್ಚಲು ಮುಂದಾಗಿದೆ. ಮೃತರ ಮನೆಗೆ ತಡರಾತ್ರಿ 12 ಗಂಟೆಗೆ ಅಧ್ಯಯನ ತಂಡ ಭೇಟಿ ನೀಡಿ ಮಾಹಿತಿ ಪಡೆದಿದೆ. ಹಾಸನ ಜಿಲ್ಲೆಯ ಮುಟ್ಟನಹಳ್ಳಿ ಸಣ್ಣಪ್ಪ ಶೆಟ್ಟಿ ಮನೆಗೆ ಅಧ್ಯಯನ ತಂಡ ಭೇಟಿ ನೀಡಿತ್ತು. ಸಣ್ಣಪ್ಪ ಶೆಟ್ಟಿ ಮೃತದೇಹ
ಮರಣೋತ್ತರ ಪರೀಕ್ಷೆ ನಡೆಸಲು ಮನವಿ ಮಾಡಿದ್ರು ಕುಟುಂಬಸ್ಥರು ನಿರಾಕರಿಸಿದ್ರು. ಮರಣೋತ್ತರ ಪರೀಕ್ಷೆಯಿಂದ ಸಾವಿಗೆ ನೈಜ ಕಾರಣ ಗೊತ್ತಾದ್ರೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಎಂದು ಅಧಿಕಾರಿಗಳು ಮನವಿ ಮಾಡಿದ್ರು. ಕುಟುಂಬಸ್ಥರು ಅಧಿಕಾರಿಗಳ ಮನವಿಯನ್ನ ತಿರಸ್ಕರಿಸಿದ್ದಾರೆ. ಇವಾಗ ನೀವ್ ಹೇಳ್ತಾ ಇದ್ರ ಇಲ್ಲಿವರೆಗೆ ಏನು ತೊಂದರೆ ಇಲ್ಲ ಅಂತ, ಆದ್ರೆ ಒಳಗಡೆ ತೊಂದರೆ ಇದ್ರೂ ಸಹ ಏನು ಗೊತ್ತಿರಲ್ಲ. ರೆಗ್ಯುಲರ್ ಚೆಕಪ್ ಮಾಡಿದ್ರೆ ಒಳಗಡೆ ಹೃದಯದಲ್ಲಿ ಅಥವಾ ಇನ್ನೊಂದು ಬಾಡಿಲಿ ಬೇರೆ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ. ಆ ತರ ಬಂದಾಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ಕಾಗಲ್ಲ, ಬೇರೆ ಕಾರಣನೂ ಇರುತ್ತೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಸರಣಿ ಮುಂದುವರೆದಿದೆ. ಚಿಕ್ಕಮಗಳೂರು, ಚಾಮರಾಜನಗರ, ದಾವಣಗೆರೆ, ಕಲಬುರಗಿ, ಮೈಸೂರಿನಲ್ಲೂ ಹೃದಯಾಘಾತಕ್ಕೆ ಜನರು ಬಲಿಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ 29 ವರ್ಷದ ಹರೀಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತೆಂಗಿನಕಾಯಿ ವ್ಯಾಪಾರಿಯಾಗಿದ್ದ ಹರೀಶ್ ನಿನ್ನೆ ಬೆಳಗ್ಗಿನ ಜಾವ 2:30ಕ್ಕೆ ವಾಂತಿ ಮಾಡಿಕೊಂಡಿದ್ರು. ಗ್ಯಾಸ್ಟ್ರಿಕ್ ಎಂದು ಮಾತ್ರೆ ನುಂಗಿಸಿ ಮನೆಯವರು ಮಲಗಿಸಿದ್ದ ವೇಳೆ ಮತ್ತೆ ವಾಂತಿಯಾಗಿ ಕುಸಿದು ಬಿದ್ದಿದ್ದಾರೆ. ಅಜ್ಜಂಪುರ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಯುವಕ ಸಾವನ್ನಪ್ಪಿದ್ದಾನೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲೂ 47 ವರ್ಷದ ರಮೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಸ್ ಚಾಲನೆ ಮಾಡುತ್ತಿದ್ದಾಗಲೇ ಎದೆ ನೋವು ಕಾಣಿಸಿಕೊಂಡಿದ್ದು ಪ್ರಾಥಮಿಕ ಚಿಕಿತ್ಸೆ ಪಡೆದಿದ್ದಾರೆ. ಮತ್ತೆ ಬಸ್ ನಿಲ್ದಾಣಕ್ಕೆ ವಾಪಸ್ ಆದಾಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ಐಗೂರಿನ 44 ವರ್ಷದ ಜಯಪ್ಪ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಕೃಷಿ ಹಾಗೂ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಮೃತ ಜಯಪ್ಪನಿಗೆ ಕೆಲಸದ ವೇಳೆ ಎದೆ ನೋವು ಕಾಣಿಸಿಕೊಂಡಿದೆ. ಐಸಿಯುನಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹೃದಯಾಘಾತಕ್ಕೆ ಕಲಬುರಗಿಯಲ್ಲಿ ಸಹ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. 35 ವರ್ಷದ ಸಂತೋಷ್ ಇಂಡಿ ಜಮೀನಿನಲ್ಲಿ ಕೆಲಸ ಮಾಡುವಾಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹಾಸನದ ಇಂಜಿನಿಯರ್ ಮೈಸೂರಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಗೋಕುಲಂ ನಿವಾಸಿ 51 ವರ್ಷದ ಬಿಎನ್ ಶ್ರೀಧರ್ ಮೃತ ದುರ್ದೈವಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಪೇ ಮಾಡದೆ ಓಡಾಡ್ತಿದ್ದಂತಹ ಐಷಾರಾಮಿ ಫೆರಾರಿ ಕಾರನ್ನು ಆರ್ಟಿಒ ಅಧಿಕಾರಿಗಳು ನಿನ್ನೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 20 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿ ರಾಜ್ಯದಲ್ಲಿ ಅನಧಿಕೃತ ಓಡಾಟ ನಡೆಸ್ತಾ ಇದ್ದ ಫೆರಾರಿ ಕಾರನ್ನು ಸೀಸ್ ಮಾಡಲಾಗಿದೆ. ಜಯನಗರದ 5ನೇ ಬ್ಲಾಕ್ ಮಾಲೀಕನ ನಿವಾಸದ ಮುಂದೆಯೇ ಕಾರನ್ನು ಸೀಸ್ ಮಾಡಿದ್ದಾರೆ. 1,45 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಕಾರು ಸೀಸ್ ಮಾಡಿ ತೆಗೆದುಕೊಂಡು ಹೋಗಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಟ್ಯಾಕ್ಸ್ ಅನ್ನು ಕಟ್ಟಲು ಕಾರು ಮಾಲೀಕರಿಗೆ ಸಂಜೆ ತನಕ ಅಧಿಕಾರಿಗಳು ಡೆಡ್ಲೈನ್ ಅನ್ನು ಕೊಟ್ಟಿದ್ದು, ನಿಯಮದಂತೆ ಸಂಜೆ ಒಳಗೆ ಟ್ಯಾಕ್ಸ್ ಪಾವತಿ ಮಾಡದಿದ್ರೆ ಕ್ರಮಕ್ಕೆ ಮುಂದಾಗ್ತಾರೆ. ಅಲ್ಲಿಯ ತನಕ ಆರ್ಟಿಒ ಅಧಿಕಾರಿಗಳ ವಶದಲ್ಲಿಯೇ ಐಷಾರಾಮಿ ಕಾರು ಇರುತ್ತೆ. ರಾಜ್ಯದಲ್ಲಿ ಟ್ಯಾಕ್ಸ್ ವಂಚನೆ ಮಾಡಿ ಓಡಾಟ ಮಾಡ್ತಾ ಇದ್ದಂಥ 7.5 ಕೋಟಿ ಮೌಲ್ಯದ ಫೆರಾರಿ ಕಾರನ್ನು ಈಗ ಸದ್ಯ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದೇ ಕಾರು 2020 ಮಾಡೆಲ್ನ ಕಾರು 2023ರಲ್ಲಿ ಬೆಂಗಳೂರಿಗೆ ಬರುತ್ತೆ ಸೆಪ್ಟೆಂಬರ್ನಲ್ಲಿ. 2 ವರ್ಷಗಳಾಗಿದ್ರೂ ಕೂಡ ಟ್ಯಾಕ್ಸನ್ನು ಪೇ ಮಾಡದೆ ಬೆಂಗಳೂರಿನಲ್ಲಿ ಓಡಾಟವನ್ನು ಮಾಡ್ತಾ ಇರುತ್ತೆ. ಆ ಬಳಿಕ ಕೊನೆಗೆ ಅಧಿಕಾರಿಗಳಿಗೆ ಮಾಹಿತಿ ಬರುತ್ತೆ, ಲಾಲ್ಬಾಗ್ ಭಾಗದಲ್ಲಿ ಈ ವಾಹನ ಓಡಾಟ ಮಾಡ್ತಾ ಇದೆ ಅಂತೇಳಿ. ಹೆಚ್ಚು ಕಡಿಮೆ ರೆಡ್ ಕಲರ್ ಆರ್ಟಿಒ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಸೀಸನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆರ್ಟಿಒ ಅಧಿಕಾರಿಗಳು ಸೀಸನ್ನ ಮಾಡಿ ತೆಗೆದುಕೊಂಡು ಹೋಗ್ತಾರೆ.